ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 2ರಲ್ಲಿ ನಾವು ಮಾನವನ ಅಂದರೆ ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಉಂಟು ಮಾಡುತ್ತಿವೆ, ಮಾನವನ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವಂತಹ ಪರಿಣಾಮಗಳು ಯಾವುವು, ಹಾಗೆಯೇ ವಾತಾವರಣದಲ್ಲಿರುವಂತಹ ಓಝೋನ್ ಪದರದ ಪ್ರಾಮುಖ್ಯತೆ, ಓಝೋನ್ ಪದರದ ಶಿಥಿಲಗೊಳ್ಳುವುದರಿಂದ ಉಂಟಾಗುವಂತಹ ಪರಿಣಾಮಗಳು ಯಾವುವು, ಹಾಗೆ ಓಝೋನ್ ಪದರವನ್ನು ಸಂರಕ್ಷಣೆ ಮಾಡಲು ಕೈಗೊಳ್ಳುವಂತಹ ಕ್ರಮಗಳು ಯಾವುವು, ಹಾಗೆಯೇ ನಾವು ದಿನನಿತ್ಯದಲ್ಲಿ ಉತ್ಪಾದಿಸುವಂತಹ ಅನೇಕ ತ್ಯಾಜ್ಯ ವಸ್ತುಗಳಲ್ಲಿ ಕೆಲವೊಂದು ತ್ಯಾಜ್ಯ ವಸ್ತುಗಳು ಸೂಕ್ಷ್ಮಾಣುಜೀವಿಗಳಿಂದ ವಿಘಟನೆಗೆ ಒಳಗಾಗಿ ಅವು ಪರಿಸರಕ್ಕೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ. ಇನ್ನು ಕೆಲವು ತ್ಯಾಜ್ಯ ವಸ್ತುಗಳು ವಿಘಟನೆ ಆಗುವುದಿಲ್ಲವಾದ್ದರಿಂದ ಅವು ಪರಿಸರದ ಮೇಲೆ ಪ್ರಭಾವ ಬೀರುತ್ತವೆ. ಹಾಗಾಗಿ ನಾವು ಪರಿಸರದ ಮೇಲೆ ಪ್ರಭಾವ ಬೀರದ ಹಾಗೆ ನಾವು ಯಾವ ರೀತಿಯಾಗಿ ನಾವು ಉತ್ಪಾದಿಸುವಂತಹ ತ್ಯಾಜ್ಯ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಈ ಭಾಗ 2ರಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಮ್ಮ ಪರಿಸರ ಈ ಅಧ್ಯಾಯದ ಭಾಗ 1ರಲ್ಲಿ ನೀವು ಪರಿಸರ ಎಂದರೇನು, ಪರಿಸರದಲ್ಲಿ ಕಂಡುಬರುವ ಜೈವಿಕ ಘಟಕಗಳು ಯಾವುವು, ಪರಿಸರದಲ್ಲಿ ಕಂಡುಬರುವ ಅಜೈವಿಕ ಘಟಕಗಳು ಯಾವುವು, ಹಾಗೆಯೇ ಪರಿಸರದಲ್ಲಿ ಕಂಡುಬರುವಂತಹ ಜೈವಿಕ ಘಟಕಗಳಾದ ಉತ್ಪಾದಕರ ಬಗ್ಗೆ, ಭಕ್ಷಕರು, ವಿಘಟಕರು, ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಆಹಾರ ಸರಪಳಿ ಇವುಗಳ ಪ್ರಾಮುಖ್ಯತೆ, ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಜಾಲದ ಬಗ್ಗೆ, ಪರಿಸರದಲ್ಲಿ ಶಕ್ತಿಯ ಹರಿವು ಹಾಗೂ ಜೈವಿಕ ಸಂವರ್ಧನೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈಗ ನಾವು ನಮ್ಮ ಪರಿಸರ ಅಧ್ಯಾಯದ ಭಾಗ 2ರಲ್ಲಿ ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಉಂಟು ಮಾಡುತ್ತಿವೆ, ಓಝೋನ್ ಪದರದ ಪ್ರಾಮುಖ್ಯತೆ, ಓಝೋನ್ ಪದರವು ಶಿಥಿಲಗೊಳ್ಳುವುದರಿಂದ ಉಂಟಾಗುವಂತಹ ಪರಿಣಾಮಗಳು ಯಾವುವು, ಹಾಗೆಯೇ ಕೊನೆಯದಾಗಿ ನಾವು ಉತ್ಪಾದಿಸುವಂತಹ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಇವುಗಳ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ನಾವು ಪರಿಸರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿದ್ದೇವೆ. ಪರಿಸರದಲ್ಲಿನ ಬದಲಾವಣೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ನಮ್ಮ ಚಟುವಟಿಕೆಗಳು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸಹ ಬದಲಾಯಿಸುತ್ತವೆ. ನಮ್ಮ ಚಟುವಟಿಕೆಗಳು ಪರಿಸರವನ್ನು ಹೇಗೆ ಮಲಿನಗೊಳಿಸುತ್ತವೆ ಎಂಬುದನ್ನು ನೀವೀಗಾಗಲೇ ಹಿಂದಿನ ತರಗತಿ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಈ ಅಧ್ಯಾಯದಲ್ಲಿ ನಾವು ಪರಿಸರಕ್ಕೆ ಸಂಬಂಧಿಸಿದಂತಹ 2 ಸಮಸ್ಯೆಗಳನ್ನು ವಿವರವಾಗಿ ನೋಡುತ್ತೇವೆ. ಅವುಗಳೆಂದರೆ ಓಝೋನ್ ಪದರ ತೆಳುವಾಗುವಿಕೆ
ಮತ್ತು ತ್ಯಾಜ್ಯ ವಸ್ತುಗಳ ವಿಲೇವಾರಿ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಓಝೋನ್ ಪದರ ವಾತಾವರಣದಲ್ಲಿ ಹೇಗೆ ಉಂಟಾಗುತ್ತದೆ, ಓಝೋನ್ ಪದರವು ಹೇಗೆ ಶಿಥಿಲಗೊಳ್ಳುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಓಝೋನ್ ಎಂಬುದು ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡಂತಹ ಒಂದು ಅಣುವಾಗಿದೆ. ಓಝೋನ್ನ ಅಣುಸೂತ್ರ O3. ಅಂದರೆ ಓಝೋನ್ನ ಒಂದು ಅಣುವು 3 ಆಕ್ಸಿಜನ್ ಪರಮಾಣುಗಳಿಂದಾಗಿದೆ. ಇದು ಆಕ್ಸಿಜನ್ನ ಒಂದು ಬಹುರೂಪವಾಗಿದೆ. ಭೂಮಿಯಿಂದ ಸುಮಾರು 50 ಕಿಲೋಮೀಟರ್ ಎತ್ತರದಲ್ಲಿ ವಾಯುಮಂಡಲದಲ್ಲಿರುವ ಸ್ತರಗೋಳದಲ್ಲಿ ಓಝೋನ್ ಪದರವಿದೆ. 3 ಆಕ್ಸಿಜನ್ ಪರಮಾಣುಗಳಿಂದಾದಂತಹ ಒಂದು ಓಝೋನ್ ಅಣುವಿನ ರಚನೆ. ಓಝೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ. ನಾವು ಆಕ್ಸಿಜನನ್ನು ಎಲ್ಲ ಜೀವಿಗಳು ಉಸಿರಾಟಕ್ಕೆ ಬಳಸಿದರೆ ಓಝೋನ್ ಜೀವಿಗಳಿಗೆ ಇದು ಪ್ರಾಣಾಂತಿಕ ವಿಷ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಅಂಶವಾಗಿದೆ. O2 ಎಂದರೆ ಆಕ್ಸಿಜನ್ನ ಅಣು. ಇದು ಎಲ್ಲ ಜೀವಿಗಳ ಉಸಿರಾಟಕ್ಕೆ ಬಳಕೆಯಾಗುತ್ತದೆ. ಆದರೆ ಆಕ್ಸಿಜನ್ನ ಬಹುರೂಪವಾದಂತಹ ಓಝೋನ್ ಇದು ಜೀವಿಗಳಿಗೆ ಪ್ರಾಣಾಂತಿಕ ವಿಷವಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಓಝೋನ್ ಅಣು ವಾತಾವರಣದಲ್ಲಿ ಹೇಗೆ ಉಂಟಾಗುತ್ತದೆ ಎಂಬುದನ್ನು ತಿಳಿಯೋಣ. ಇಲ್ಲಿರುವಂತಹ ಸಮೀಕರಣವನ್ನು ನೀವು ಗಮನಿಸಿ. ಇಲ್ಲಿ O2 ಎಂದರೆ ಆಕ್ಸಿಜನ್ ಅಣು, UV ಅಂದರೆ ಅಲ್ಟ್ರಾ ವೈಲೆಟ್ ಕಿರಣಗಳು, ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳ ಸಹಾಯದಿಂದ ಆಮ್ಲಜನಕದ ಅಣು, ಆಮ್ಲಜನಕದ 2 ಪರಮಾಣುಗಳಾಗಿ ವಿಭಜನೆ ಹೊಂದುತ್ತದೆ. ನಂತರ ಒಂದು ಆಕ್ಸಿಜನ್ ಪರಮಾಣು ಮತ್ತು ಒಂದು ಆಕ್ಸಿಜನ್ ಅಣು ಸಂಯೋಗ ಹೊಂದಿದಾಗ ಓಝೋನ್ ಅಣು 3 ಪರಮಾಣುಗಳಿಂದಾದಂತಹ ಓಝೋನ್ ಅಣು ರೂಪುಗೊಳ್ಳುತ್ತದೆ. ಹೀಗೆ ವಾತಾವರಣದಲ್ಲಿ ಓಝೋನ್ ರೂಪುಗೊಳ್ಳುತ್ತದೆ. ಓಝೋನ್ ರೂಪುಗೊಳ್ಳುವಿಕೆಯ ಚಿತ್ರವನ್ನು ಗಮನಿಸಿ. ವಾತಾವರಣದ ಸ್ತರಗೋಳದಲ್ಲಿ ಓಝೋನ್ ಪದರವಿರುತ್ತದೆ. ಐವತ್ತು ಕಿಲೋಮೀಟರ್ ದೂರದಲ್ಲಿ ಓಝೋನ್ ಪದರ ಇರುತ್ತದೆ. ಓಝೋನ್ನ ಅಣು
3 ಆಕ್ಸಿಜನ್ ಪರಮಾಣುಗಳಿಂದಾಗಿದ್ದು ಹೇಗೆ ಅದು ವಾತಾವರಣದಲ್ಲಿ ರೂಪುಗೊಳ್ಳುತ್ತದೆ? ಆಕ್ಸಿಜನ್ ಅಣು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಹೊಂದುತ್ತದೆ. ನಂತರ ಆಕ್ಸಿಜನ್ ಅಣು ಒಂದು ಆಕ್ಸಿಜನ್ ಪರಮಾಣುವಿನೊಂದಿಗೆ ಸೇರಿ ಓಝೋನ್ ಅಣು ರೂಪುಗೊಳ್ಳುತ್ತದೆ. ವಿಡಿಯೋ ಚಿತ್ರದಲ್ಲಿ ಗಮನಿಸಿ. ವಿದ್ಯಾರ್ಥಿಗಳೇ, ಈಗ ನಾವು ಓಝೋನ್ ಪದರದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ. ಓಝೋನ್ ಪದರವು ಸೂರ್ಯನಿಂದ ಬರುವಂತಹ ಹಾನಿಕಾರಕ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಹಾಗೂ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಚಿತ್ರದಲ್ಲಿ ಗಮನಿಸಿ. ಭೂಮಿಯ ಮೇಲಿನ ಎಲ್ಲ ಜೀವಿಗಳನ್ನು ರಕ್ಷಿಸುವಲ್ಲಿ ಓಝೋನ್ ಪದರವು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ನೇರಳಾತೀತ ಕಿರಣಗಳು ಸೂರ್ಯನಿಂದ ಬರುವಂತಹ ಈ ನೇರಳಾತೀತ ಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿವೆ. ಉದಾಹರಣೆಗೆ, ಮಾನವರಲ್ಲಿ ಈ ವಿಕಿರಣಗಳು ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ. ಇಂತಹ ರೋಗಗಳನ್ನು ತಡೆಗಟ್ಟುವುದರಲ್ಲಿ ಓಝೋನ್ ಪದರವು ಮುಖ್ಯ ಪಾತ್ರವನ್ನು ವಹಿಸುತ್ತಿದೆ. ಸೂರ್ಯನಿಂದ ಬರುವಂತಹ ಅಪಾಯಕಾರಿ ವಿಕಿರಣಗಳಾದಂತಹ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವಿಗಳನ್ನು ಓಝೋನ್ ಪದರವು ರಕ್ಷಿಸುತ್ತದೆ. ವಿದ್ಯಾರ್ಥಿಗಳೇ, ಇತ್ತೀಚಿನ ವರ್ಷಗಳಲ್ಲಿ ಈ ವಾತಾವರಣದಲ್ಲಿರುವಂತಹ ಓಝೋನ್ ಪದರವು ತೆಳುವಾಗುತ್ತಿದೆ, ಓಝೋನ್ ಪದರವು ಶಿಥಿಲಗೊಳ್ಳುತ್ತಿದೆ ಎಂಬುದನ್ನು ನಾವು ಕೇಳಿದ್ದೇವೆ. 1980ರ ದಶಕದಲ್ಲಿ ಓಝೋನ್ ಪ್ರಮಾಣವು ತೀವ್ರವಾಗಿ ಕುಸಿಯಲಾರಂಭಿಸಿತು. ಹಾಗಾದರೆ ಓಝೋನ್ ಪದರವು ಶಿಥಿಲಗೊಳ್ಳಲು ಕಾರಣವೇನು? ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ರಾಸಾಯನಿಕಗಳಾದಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ವಾತಾವರಣಕ್ಕೆ ಬಿಡುಗಡೆಯಾಗಿ ಈ ಓಝೋನ್ ಅಣುಗಳನ್ನು ನಾಶ ಮಾಡುವುದರಲ್ಲಿ ಪಾತ್ರವನ್ನು ವಹಿಸುತ್ತಿವೆ. ಹೀಗೆ ಓಝೋನ್ ಪದರವು ಶಿಥಿಲಗೊಳ್ಳಲು ಕಾರಣವಾದಂತಹ ರಾಸಾಯನಿಕಗಳೆಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳು. ಓಝೋನ್ ಪದರದಲ್ಲಿ ರಂಧ್ರಗಳುಂಟಾಗಿರುವುದು ಅಥವಾ ಓಝೋನ್ ಪದರ ತೆಳುವಾಗುವಿಕೆಯನ್ನು ನಾವು ಚಿತ್ರದಲ್ಲಿ ಗಮನಿಸಬಹುದು. ಚಿತ್ರದಲ್ಲಿ ವೀಕ್ಷಿಸಿ. ಓಝೋನ್ ಪದರ ತೆಳುವಾಗುವಿಕೆ, ಓಝೋನ್ ಪದರದಲ್ಲಿ ರಂಧ್ರ ಉಂಟಾಗುವಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಇದರಿಂದ ಅಪಾಯಕಾರಿಯಾದಂತಹ ನೇರಳಾತೀತ ಕಿರಣಗಳು ಭೂಮಿಗೆ ತಲುಪಿ ಭೂಮಿಯ ಮೇಲಿರುವಂತಹ ಜೀವಿಗಳಿಗೆ ಅಪಾಯವನ್ನುಂಟು ಮಾಡುತ್ತದೆ.
ರೆಫ್ರಿಜರೇಟರ್ಗಳಲ್ಲಿ ಬಳಸುವಂತಹ CFCಗಳು ಓಝೋನ್ ಪದರ ನಾಶಕ್ಕೆ ಕಾರಣವಾಗಿವೆ. ಓಝೋನ್ ಪದರ ತೆಳುವಾಗುವಿಕೆಯನ್ನು ನೀವು ಚಿತ್ರದಲ್ಲಿ ಗಮನಿಸಬಹುದು. ಸ್ಪ್ರೇಗಳಿಂದ ಬಿಡುಗಡೆ ಆಗುತ್ತಿರುವಂತಹ ರಾಸಾಯನಿಕಗಳು, ವಿದ್ಯಾರ್ಥಿಗಳೇ, ಹೀಗೆ ಓಝೋನ್ ಪದರವು ತೆಳುವಾಗುವುದರಿಂದ ಹಾನಿಕಾರಕ ನೇರಳಾತೀತ ಕಿರಣಗಳು ಭೂಮಿಗೆ ತಲುಪುವುದರಿಂದ ಉಂಟಾಗುವ ಪರಿಣಾಮಗಳೆಂದರೆ ಮಾನವನಲ್ಲಿ ಚರ್ಮದ ಕ್ಯಾನ್ಸರ್ ಉಂಟಾಗುವುದು, ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುವುದು, DNA ಅಣುವಿನಲ್ಲಿ ಧಕ್ಕೆ ಉಂಟಾಗುವುದು, ಅನುವಂಶೀಯ ಅವ್ಯವಸ್ಥೆ ಉಂಟಾಗುವುದು. ಹೀಗೆ ಓಝೋನ್ ಪದರ ತೆಳುವಾಗುವುದರಿಂದ ಅನೇಕ ಪರಿಣಾಮಗಳು ಉಂಟಾಗುತ್ತವೆ. ಚರ್ಮದ ಕ್ಯಾನ್ಸರ್ ಉಂಟಾಗುವುದು ಚಿತ್ರದಲ್ಲಿ ಗಮನಿಸಿ. ವಿದ್ಯಾರ್ಥಿಗಳೇ, ಈ ಓಝೋನ್ ಪದರವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಪಂಚದಾದ್ಯಂತ CFC ಮುಕ್ತ ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳಿಂದ ಮುಕ್ತವಾಗಿರುವಂತಹ ರೆಫ್ರಿಜರೇಟರ್ಗಳನ್ನೇ ಎಲ್ಲ ಉತ್ಪಾದನಾ ಕಂಪನಿಗಳು ತಯಾರಿಸುವುದನ್ನು ಸರ್ಕಾರವು ಕಡ್ಡಾಯಗೊಳಿಸಿದೆ. 1987ರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಈ ಸಂಸ್ಥೆಯು CFCಗಳ ಉತ್ಪಾದನೆಯನ್ನು 1986ರ ಮಟ್ಟಕ್ಕೆ ಸ್ಥಗಿತಗೊಳಿಸುವಂತಹ ಒಪ್ಪಂದವನ್ನು ಮಾಡಿಕೊಂಡಿತು. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಚಟುವಟಿಕೆ 15.4 ಗಮನಿಸಿ. ಗ್ರಂಥಾಲಯ ಅಥವಾ ಅಂತರ್ಜಾಲ ಅಥವಾ ವೃತ್ತಪತ್ರಿಕೆಯ ವರದಿಗಳಿಂದ ಯಾವ ರಾಸಾಯನಿಕಗಳು ಓಝೋನ್ ಪದರದ ತೆಳುವಾಗುವಿಕೆಗೆ ಕಾರಣವಾಗಿವೆ ಎಂಬುದನ್ನು ತಿಳಿದುಕೊಳ್ಳಿ. ಈ ರಾಸಾಯನಿಕಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ನಿಯಮಾವಳಿಗಳು ಓಝೋನ್ ಪದರಕ್ಕೆ ಹಾನಿ ಉಂಟಾಗಿರುವ ಹಾನಿಯನ್ನು ತಗ್ಗಿಸುವಲ್ಲಿ ಯಶಸ್ವಿಯಾಗಿವೆಯೇ ಎಂದು ಕಂಡುಕೊಳ್ಳಿ. ಹಾಗಾದರೆ ಓಝೋನ್ ಪದರದಲ್ಲಿನ ರಂಧ್ರದ ಗಾತ್ರವು ಇತ್ತೀಚಿನ ವರ್ಷಗಳಲ್ಲಿ ಬದಲಾಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳೇ, ಪ್ರತಿ ವರ್ಷವೂ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸಾರ್ವಜನಿಕರಲ್ಲಿ ಓಝೋನ್ ಪದರದ ಪ್ರಾಮುಖ್ಯತೆ, ಓಝೋನ್ ಪದರದ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಓಝೋನ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈಗ ನಾವು ದಿನನಿತ್ಯದಲ್ಲಿ ಉತ್ಪಾದಿಸುವಂತಹ ತ್ಯಾಜ್ಯ ವಸ್ತುಗಳನ್ನು ಹೇಗೆ ನಿರ್ವಹಣೆ ಮಾಡುವುದು ಎಂಬುದರ ಬಗ್ಗೆ ತಿಳಿಯೋಣ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ
ಬಹಳಷ್ಟು ವ್ಯರ್ಥ ಪದಾರ್ಥಗಳನ್ನು ನಾವು ಉತ್ಪಾದಿಸುತ್ತೇವೆ. ಈ ಕೆಲವು ತ್ಯಾಜ್ಯ ವಸ್ತುಗಳು ಯಾವುವು? ನಾವು ಅಂತಹ ತ್ಯಾಜ್ಯ ವಸ್ತುಗಳನ್ನು ಎಸೆದ ನಂತರ ಅವು ಏನಾಗುತ್ತವೆ ಎಂಬುದನ್ನು ತಿಳಿಯಲು ನಾವು ಈ ಒಂದು ಚಟುವಟಿಕೆಯನ್ನು ಗಮನಿಸೋಣ. ಮಕ್ಕಳೇ, ಈ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 15.15 ನೀವು ಚಟುವಟಿಕೆಯನ್ನು ಮಾಡಿ. ನಿಮ್ಮ ಮನೆಗಳಿಂದ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ. ಇದು ಒಂದು ದಿನದಲ್ಲಿ ಉತ್ಪಾದಿಸುವ ಎಲ್ಲ ಅಡಿಗೆ ತ್ಯಾಜ್ಯ ವಸ್ತುಗಳಾಗಿರಬಹುದು. ಹಳಸಿದ ಆಹಾರ, ತರಕಾರಿ ಸಿಪ್ಪೆಗಳು, ಬಳಸಿದ ಚಹಾ ಎಲೆಗಳು, ಹಾಲಿನ ಲಕೋಟೆಗಳು, ಖಾಲಿ ಪೆಟ್ಟಿಗೆಗಳು, ತ್ಯಾಜ್ಯ ಕಾಗದ, ಖಾಲಿ ಔಷಧದ ಬಾಟಲಿಗಳಾಗಿರಬಹುದು, ಪಾರದರ್ಶಕ ಪೊಟ್ಟಣಗಳು, ಹಳೆಯ ಹಾಗೂ ಹರಿದ ಬಟ್ಟೆಗಳು, ಕಿತ್ತು ಹೋದ ಪಾದರಕ್ಷೆಗಳು, ಹೀಗೆ ಮನೆಯಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನು ನೀವು ಸಂಗ್ರಹಿಸಿ. ಈ ವಸ್ತುಗಳನ್ನು ಶಾಲಾ ಕೈತೋಟದ ಒಂದು ಗುಂಡಿಯಲ್ಲಿ ಹೂತು ಹಾಕಿ, ಅಥವಾ ಯಾವುದೇ ಜಾಗ ಲಭ್ಯವಿರದಿದ್ದರೆ ಈ ವಸ್ತುಗಳನ್ನು ನೀವೇನು ಮಾಡ್ಬೋದು ಅಂದರೆ ಒಂದು ಹಳೆಯ ಬಕೆಟ್ ಅಥವಾ ಹೂವಿನ ಕುಂಡಗಳಲ್ಲಿ ಕೂಡ ನೀವು ಸಂಗ್ರಹಿಸಿ ಅದನ್ನು ಮಣ್ಣಿನಿಂದ ಕನಿಷ್ಠ 15 ಸೆಂಟಿಮೀಟರ್ನಷ್ಟು ಮುಚ್ಚಿ. ಈ ವಸ್ತುಗಳನ್ನು ತೇವವಾಗಿರಿಸಿ 15 ದಿನಗಳ ಅಂತರದಲ್ಲಿ ನೀವು ಏನನ್ನು ಗಮನಿಸುತ್ತೀರಿ? ದೀರ್ಘಕಾಲದವರೆಗೆ ಬದಲಾಗದೆ ಉಳಿದಿರುವಂತಹ ವಸ್ತುಗಳು ಯಾವುವು, ಬದಲಾಗಿರುವಂತಹ ವಸ್ತುಗಳು ಯಾವುವು ಎಂಬುದನ್ನು ಪಟ್ಟಿ ಮಾಡಿ. ನಾವು ಸೇವಿಸುವ ಎಲ್ಲವನ್ನೂ ಒಂದೇ ಕಿಣ್ವವು ವಿಭಜಿಸುವುದಿಲ್ಲ. ಅಂದರೆ ನಾವು ಸೇವಿಸಿದಂತಹ ಎಲ್ಲ ಆಹಾರವನ್ನು ಒಂದೇ ಕಿಣ್ವವು ವಿಭಜಿಸುವುದಿಲ್ಲ. ಕಿಣ್ವಗಳು ತಮ್ಮ ಕಾರ್ಯದಲ್ಲಿ ನಿರ್ದಿಷ್ಟವಾಗಿರುತ್ತವೆ. ನಿರ್ದಿಷ್ಟ ವಸ್ತುಗಳ ವಿಘಟನೆಗಾಗಿ ನಿರ್ದಿಷ್ಟ ಕಿಣ್ವಗಳು ಇರುತ್ತವೆ. ಮಕ್ಕಳೇ, ಒಂದು ವೇಳೆ ನಾವು ಕಲ್ಲಿದ್ದಲನ್ನು ತಿನ್ನಲು ಪ್ರಯತ್ನಿಸಿದರೆ ನಮಗೆ ಅದರಿಂದ ಯಾವುದೇ ಶಕ್ತಿಯು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಪ್ಲಾಸ್ಟಿಕ್ಗಳಂತಹ ಮಾನವ ನಿರ್ಮಿತ ವಸ್ತುಗಳು ಬ್ಯಾಕ್ಟೀರಿಯಾ ಅಥವಾ ಇನ್ನಿತರ ಕೊಳತಿನಿಗಳಿಂದ ವಿಭಜನೆಗೆ ಒಳಗಾಗುವುದಿಲ್ಲ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ವಿಘಟಕಗಳಿಂದ ಪ್ಲಾಸ್ಟಿಕ್ ವಸ್ತುಗಳು ವಿಭಜನೆಗೆ ಒಳಗಾಗುವುದಿಲ್ಲ. ಮಕ್ಕಳೇ, ನಾವು ಯಾವುದೇ ಪಟ್ಟಣ ಅಥವಾ ನಗರಕ್ಕೆ ಭೇಟಿ ನೀಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿರುವುದನ್ನು ನಾವು ಕಾಣುತ್ತೇವೆ. ಯಾವುದೇ ಪ್ರೇಕ್ಷಣೀಯ ಸ್ಥಳಕ್ಕೆ ನಾವು ಭೇಟಿ ನೀಡಿದಾಗ ಆಹಾರದ ಖಾಲಿ ಪೊಟ್ಟಣಗಳನ್ನು ನಾವು ಎಲ್ಲೆಂದರಲ್ಲಿ ಬಿಸಾಡಿರುವುದನ್ನು ಸಹ ನೋಡುತ್ತಿರುತ್ತೇವೆ. ಹೀಗೆ ದಿನನಿತ್ಯದಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ವಸ್ತುಗಳಲ್ಲಿ ಅನೇಕ ತ್ಯಾಜ್ಯ ವಸ್ತುಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ವಿಘಟನೆಗೆ ಒಳಗಾಗುತ್ತವೆ. ಅವುಗಳಿಗೆ ನಾವು ಜೈವಿಕ ವಿಘಟನೆಯಾಗುವ ವಸ್ತುಗಳು ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ಗಮನಿಸಿ. ತರಕಾರಿ, ಹಣ್ಣಿನ ಸಿಪ್ಪೆಗಳು ಇವು ಬ್ಯಾಕ್ಟೀರಿಯಾಗಳಿಂದ, ಸೂಕ್ಷ್ಮಜೀವಿಗಳಿಂದ
ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳಿಂದ ವಿಘಟನೆಗೆ ಒಳಗಾಗುತ್ತವೆ. ಆದ್ದರಿಂದ ಇವು ಜೈವಿಕ ವಿಘಟನೆಯಾಗುವ ವಸ್ತುಗಳು. ಕಾಗದವು ಸಹ ಜೈವಿಕ ವಿಘಟನೆಯಾಗುವ ವಸ್ತುವಾಗಿದೆ. ವಿದ್ಯಾರ್ಥಿಗಳೇ, ನಮ್ಮ ದಿನನಿತ್ಯದಲ್ಲಿ ಉತ್ಪತ್ತಿಯಾಗುವಂತಹ ಅನೇಕ ತ್ಯಾಜ್ಯ ವಸ್ತುಗಳಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಪೂತಿಜೀವಿಗಳಿಂದ ವಿಘಟನೆಗೆ ಒಳಗಾಗದಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ ಅಂದರೆ ಜೈವಿಕ ವಿಘಟನೆಯಾಗದ ವಸ್ತುಗಳು ಎಂದು ಕರೆಯುತ್ತೇವೆ. ನಾವು ಕುಡಿಯುವ ನೀರು ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸುತ್ತೇವೆ. ಪ್ಲಾಸ್ಟಿಕ್ ಚೀಲಗಳು ಇವು ಯಾವುದೇ ಬ್ಯಾಕ್ಟೀರಿಯಾ, ಸೂಕ್ಷ್ಮಜೀವಿಗಳು ಅಥವಾ ಶಿಲೀಂಧ್ರಗಳಿಂದ ವಿಘಟನೆಗೆ ಒಳಗಾಗುವುದಿಲ್ಲ. ಆದ್ದರಿಂದ ಇವು ಜೈವಿಕ ವಿಘಟನೆಯಾಗದ ವಸ್ತುಗಳಾಗಿವೆ. ವಿದ್ಯಾರ್ಥಿಗಳೇ, ಪರಿಸರದಲ್ಲಿ ಉತ್ಪತ್ತಿಯಾಗುವಂತಹ ಮಾನವನಿಂದ ಉತ್ಪತ್ತಿಯಾಗುತ್ತಿರುವ ಇಂತಹ ತ್ಯಾಜ್ಯ ವಸ್ತುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗದಂತಹ ಪ್ಲಾಸ್ಟಿಕ್ನಂತಹ ಅನೇಕ ತ್ಯಾಜ್ಯ ವಸ್ತುಗಳಿಂದ ಪರಿಸರಕ್ಕೆ ಮಾರಕವಾಗುತ್ತಿದೆ. ಆದ್ದರಿಂದ ತ್ಯಾಜ್ಯ ವಸ್ತುಗಳಿಂದಾಗುವಂತಹ ಪರಿಣಾಮಗಳನ್ನು ತಡೆಗಟ್ಟಬೇಕೆಂದರೆ ಈ ತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು. ಪರಿಸರ ಸಂರಕ್ಷಣೆಯಲ್ಲಿ ಅನುಸರಿಸುವಂತಹ 5R ಸೂತ್ರಗಳನ್ನು ಸಹ ಅನುಸರಿಸಬೇಕು. ಪರಿಸರ ಸ್ನೇಹಿ ಜೀವನವನ್ನು ನಡೆಸಬೇಕು. ನಿರಾಕರಣೆ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ, ಮರುಚಕ್ರೀಕರಣ ಇಂತಹ ಸೂತ್ರಗಳನ್ನು ಅನುಸರಿಸಬೇಕು. ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವಂತಹ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದು ಕರೆಯುತ್ತೇವೆ. ಹಾಗೆಯೇ ವಿಘಟನೆಗೆ ಒಳಗಾಗದೇ ಇರುವಂತಹ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದು ಕರೆಯುತ್ತೇವೆ. ಇಂತಹ ವಸ್ತುಗಳು ಜಡವಾಗಿರಬಹುದು ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಪರಿಸರ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ಪರಿಸರ ವ್ಯವಸ್ಥೆಯ ಅನೇಕ ಜೀವಿಗಳಿಗೆ ಇಂತಹ ವಸ್ತುಗಳು ಹಾನಿ ಉಂಟು ಮಾಡಬಹುದು. ಹಾಗಾಗಿ ಇಂತಹ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದಾಗ ಮಾತ್ರ ನಾವು ಇವುಗಳಿಂದ ಪರಿಸರದ ಮೇಲೆ ಆಗುತ್ತಿರುವಂತಹ ಪರಿಣಾಮಗಳನ್ನು ತಡೆಗಟ್ಟಬಹುದು. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದ ಚಟುವಟಿಕೆಯಲ್ಲಿರುವಂತಹ 15.7 ಚಟುವಟಿಕೆಯನ್ನು ಗಮನಿಸಿ. ಈ ಚಟುವಟಿಕೆಯನ್ನು ಕೈಗೊಳ್ಳಿ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯವು ಏನಾಗುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ಹಾಗಾದರೆ ಅಂತಹ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸುವಂತಹ ವ್ಯವಸ್ಥೆ ಇದೆಯೇ? ಸ್ಥಳೀಯ ಸಂಘ ಸಂಸ್ಥೆಗಳು, ಪಂಚಾಯತ್, ಪುರಸಭಾ, ನಿಗಮ, ನಿವಾಸಿ ಕಲ್ಯಾಣ ಸಂಘ ತ್ಯಾಜ್ಯದೊಂದಿಗೆ ಹೇಗೆ ವ್ಯವಹರಿಸುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ಈ ಸ್ಥಳಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವಂತಹ ಕಾರ್ಯವಿಧಾನಗಳು ಇವೆಯೇ ಎಂಬುದನ್ನು ತಿಳಿದುಕೊಳ್ಳಿ. ಹಾಗೆಯೇ ಒಂದು ದಿನದಲ್ಲಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ವಸ್ತುಗಳ ಪ್ರಮಾಣವನ್ನು ಲೆಕ್ಕಾಚಾರ ಮಾಡಿ. ಹಾಗೆಯೇ ಈಗ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವಂತಹ ತ್ಯಾಜ್ಯ ವಸ್ತುಗಳ ಸಂಖ್ಯೆ ಎಷ್ಟಿದೆ?
ಜೈವಿಕ ವಿಘಟನೆಗೆ ಒಳಗಾಗದೇ ಇರುವಂತಹ ತ್ಯಾಜ್ಯ ವಸ್ತುಗಳ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಲೆಕ್ಕಾಚಾರ ಮಾಡಿ. ಹಾಗೆಯೇ ಒಂದು ದಿನದಲ್ಲಿ ತರಗತಿಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯವನ್ನು ಲೆಕ್ಕಾಚಾರ ಮಾಡಿ. ಹಾಗಾದರೆ ಈ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವಂತಹ ವಿಧಾನಗಳ ಬಗ್ಗೆ ನೀವು ಸಲಹೆಗಳನ್ನು ಬರೆಯಿರಿ. ನಮ್ಮ ಜೀವನ ಶೈಲಿಯ ಸುಧಾರಣೆಗಳ ಫಲವಾಗಿ ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗುತ್ತಿವೆ. ಬಳಸಿ ಬಿಸಾಡುವ ವಸ್ತುಗಳ ಅಧಿಕ ಬಳಕೆಯೂ ಸಹ ನಮ್ಮ ಧೋರಣೆಗಳ ಬದಲಾವಣೆಯಲ್ಲಿ ಪಾತ್ರವಹಿಸಿವೆ. ಬದಲಾದ ಪ್ಯಾಕೇಜಿಂಗ್ ವಿಧಾನಗಳು ಸಹ ನಮ್ಮ ತ್ಯಾಜ್ಯ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನಾಗಿ ಮಾಡುತ್ತಿವೆ. ವಿದ್ಯಾರ್ಥಿಗಳೇ, ನೀವು ಒಂದೊಮ್ಮೆ ನಿಮ್ಮ ಪೋಷಕರನ್ನು ಕೇಳಿದರೆ, ಒಂದು ಕಾಲದಲ್ಲಿ ರೈಲುಗಳಲ್ಲಿ ಚಹಾವನ್ನು ಪ್ಲಾಸ್ಟಿಕ್ ಲೋಟಗಳಲ್ಲಿ ವಿತರಿಸಲಾಗುತ್ತಿತ್ತು. ಅವುಗಳನ್ನು ವ್ಯಾಪಾರಿಗಳಿಗೆ ಹಿಂತಿರುಗಿಸಬೇಕಾಗಿದ್ದನ್ನು ಅವರು ಬಹುಶಃ ನೆನಪಿಸಿಕೊಳ್ಳುವರು. ನೈರ್ಮಲ್ಯದ ಕಾರಣದಿಂದಾಗಿ ಬಳಸಿ ಬಿಸಾಡುವ ಲೋಟಗಳನ್ನು ಮುಂದಿನ ದಿನಗಳಲ್ಲಿ ಪರಿಚಯಿಸಲಾಯಿತು. ಆದರೆ ಆ ದಿನಗಳಲ್ಲಿ ಯಾರೂ ದಿನನಿತ್ಯ ಮಿಲಿಯನ್ ಗಟ್ಟಲೆ ಲೋಟಗಳ ವಿಲೇವಾರಿಯಿಂದಾಗುವ ಪರಿಣಾಮಗಳನ್ನು ಬಹುಶಃ ಊಹಿಸಿರಲಾರರು. ಕೆಲವು ದಿನಗಳ ಹಿಂದೆ ಕುಲಾಟ್ಸ್ ಎಂಬ ಬಳಸಿ ಬಿಸಾಡಬಹುದಾದ ಜೇಡಿ ಮಣ್ಣಿನ ಲೋಟಗಳನ್ನು ಪ್ಲಾಸ್ಟಿಕ್ ಲೋಟಗಳಿಗೆ ಪರ್ಯಾಯವಾಗಿ ಸೂಚಿಸಲಾಯಿತು. ಆದರೆ ಒಂದು ಸಣ್ಣ ಆಲೋಚನೆಯೂ ಸಹ ಈ ಜೇಡಿ ಮಣ್ಣಿನ ಕುಲಾಟ್ಸ್ಗಳನ್ನು ಮಾಡುವುದರಿಂದ ಭೂಮಿಯ ಫಲವತ್ತಾದ ಮೇಲ್ಮಣ್ಣು ನಷ್ಟವಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿತು. ಹಾಗಾಗಿ ಇಂದು ನಾವು ಬಳಸಿ ಬಿಸಾಡುವ ಪೇಪರ್ ಲೋಟಗಳು ಬಳಕೆಗೆ ಬಂದಿರುವುದನ್ನು ನೋಡಿದ್ದೇವೆ. ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ಬಳಸಿ ಬಿಸಾಡುವ ಪೇಪರ್ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಲೋಟಗಳಿಗಿಂತ ಹೇಗೆ ಉತ್ತಮ ಎಂಬುದನ್ನು ತಿಳಿದುಕೊಳ್ಳಿ. ಕಾಗದವು ಜೈವಿಕ ವಿಘಟನೆಗೊಳಗಾಗುವಂತಹ ವಸ್ತುವಾಗಿದೆ. ಇದು ಪರಿಸರಕ್ಕೆ ಮಾರಕವಾಗುವುದಿಲ್ಲ. ಆದರೆ ಪ್ಲಾಸ್ಟಿಕ್ ಇದು ಜೈವಿಕ ವಿಘಟನೆಯಾಗದಂತಹ ತ್ಯಾಜ್ಯ ವಸ್ತುವಾಗಿದೆ. ಇದರಿಂದ ಮಣ್ಣಿನ ಮಾಲಿನ್ಯ ಉಂಟಾಗಿ ಮಣ್ಣಿನಲ್ಲಿರುವಂತಹ ಉಪಯುಕ್ತ ಜೀವಿಗಳಿಗೆ ಹಾನಿಕಾರಕವಾಗುತ್ತದೆ. ವಿದ್ಯಾರ್ಥಿಗಳೇ, ಇಂದು ಈ ತ್ಯಾಜ್ಯದ ಬಗ್ಗೆ ನೀವು ಸಾಕಷ್ಟು ಕೇಳಿರುತ್ತೀರಿ. ಅಂದರೆ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು, ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ತ್ಯಾಜ್ಯಗಳು, ಎಲೆಕ್ಟ್ರಾನಿಕ್ ವೈರುಗಳು, ಟಿವಿ, ಹೀಗೆ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಅನೇಕ ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗಿದ್ದು ಇವು ಸಹ ಪರಿಸರಕ್ಕೆ ಮಾರಕವಾಗಿವೆ. ಇಂತಹ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳನ್ನು ಸಹ ಸರಿಯಾದ ರೀತಿಯಲ್ಲಿ ನಾವು ವಿಲೇವಾರಿಯನ್ನು ಮಾಡುವುದು ಅತಿ ಅವಶ್ಯಕವಾಗಿದೆ. ಇಲ್ಲದಿದ್ದರೆ ಪರಿಸರದ ಮೇಲೆ ದುಷ್ಪರಿಣಾಮವನ್ನು ಇವು ಬೀರುತ್ತವೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 15.9 ಗಮನಿಸಿ. ಎಲೆಕ್ಟ್ರಾನಿಕ್ ತ್ಯಾಜ್ಯಗಳಂತಹ ಅಪಾಯಕಾರಿ ವಸ್ತುಗಳ ವಿಲೇವಾರಿ ಮಾಡುವಾಗ ಯಾವ ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಎಂಬುದರ ಬಗ್ಗೆ ಗ್ರಂಥಾಲಯ ಅಥವಾ ಅಂತರ್ಜಾಲಗಳ ಸಹಾಯದಿಂದ ಮಾಹಿತಿಯನ್ನು ಸಂಗ್ರಹಿಸಿ.
ಪ್ಲಾಸ್ಟಿಕ್ ವಸ್ತುಗಳನ್ನು ಹೇಗೆ ಮರುಬಳಕೆ ಮಾಡಲಾಗುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ಈ ಮರುಬಳಕೆ ಪ್ರಕ್ರಿಯೆಯ ಪರಿಸರದ ಮೇಲೇನಾದರೂ ಪರಿಣಾಮವನ್ನು ಉಂಟು ಮಾಡುತ್ತಿದೆಯೇ ಎಂಬುದನ್ನು ಸಹ ಮಾಹಿತಿ ಸಂಗ್ರಹಿಸಿ. ಪಠ್ಯಪುಸ್ತಕದಲ್ಲಿರುವಂತಹ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಓಝೋನ್ ಎಂದರೇನು ಮತ್ತು ಅದು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವ ಉಂಟು ಮಾಡುತ್ತದೆ? ತ್ಯಾಜ್ಯ ವಿಲೇವಾರಿ ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ? ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ.